ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ. ಈ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅದೇ ರೀತಿಯಾಗಿ ನಮ್ಮ ಕಮೆಂಟ್ ಬಾಕ್ಸ್ ಇದೆ. ಕಮೆಂಟ್ ಬಾಕ್ಸ್ನಲ್ಲಿ ಕೂಡ ನೀವು ಕಮೆಂಟ್ ಮಾಡಿ ಇನ್ಫಾರ್ಮೇಷನ್ ಅನ್ನ ಪಡಿಬಹುದು. ಎಸ್, ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಈ ಕ್ಲಾಸ್ ನಿಮಗೆ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಕಂಟಿನ್ಯೂಸ್ ಆಗಿ ವಿಡಿಯೋಗಳನ್ನು ಕೂಡ ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಅದೇ ರೀತಿಯಾಗಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಕೂಡ ಇದನ್ನು ಶೇರ್ ಮಾಡಿ. ಫಸ್ಟ್ ಕ್ವಶನ್ ಏನಿದೆ ನೋಡ್ರಿ, ಪರ್ಸೆಂಟೇಜ್ ಮೇಲಿದೆ. ಪರ್ಸೆಂಟೇಜ್ ಅಂದಾಗ ನೋಡ್ರಿ, ವಾಟ್ ಪರ್ಸೆಂಟೇಜ್ ಆಫ್ 10.4 kg ಆಫ್ 40 kg ಅಂದ್ರೆ ಇದನ್ನ ಕನ್ನಡದಲ್ಲಿ ನೋಡ್ರಿ, ನಮ್ಮ ಹತ್ರ 40 kgದಾಗ 10.4 kgದು ಎಷ್ಟು ಪರ್ಸೆಂಟೇಜ್ ಆಗ್ತದ ಅಂತ ಕೇಳ್ತೀವಿ ನಾವು. ಅಂದ್ರೆ ಟೋಟಲ್ ಎಷ್ಟು kg ಐತಿ ಅನ್ನೋದು ಗೊತ್ತಿರ್ಬೇಕು. ಟೋಟಲ್ ಎಷ್ಟು kg ಐತಿ ನೋಡ್ರಿ, ಇದ್ರೊಳಗ ಟೋಟಲ್ ಎಷ್ಟದ 40 kg ಐತಿ. ಅದ್ರೊಳಗ 10.4 kg ಎಷ್ಟು ಪರ್ಸೆಂಟೇಜ್ ಆಗ್ತದ ಅಂತ ಕೇಳ್ತಾನೆ ಕ್ವಶನ್. ಅರ್ಥ ಆಗ್ತದ? ಈ ಕ್ವಶನ್ ನೋಡ್ರಿ, ಇಂಪಾರ್ಟೆಂಟ್ ಕ್ವಶನ್ಸ್, ಬಹಳ ಸಲ ರಿಪೀಟ್ ಮಾಡ್ಯಾನ ಇದನ್ನ ಪರ್ಸೆಂಟೇಜ್ ಮೇಲೆ. 10.4 kg ಅಂದ್ರೆ 40 kgದಾಗ ಎಷ್ಟು ಪರ್ಸೆಂಟೇಜ್ ಆಗ್ತದೆ ಅಂತ ಹೇಳಿ. ಪರ್ಸೆಂಟೇಜ್ ಅಂದ್ರೆ ಏನ್ ತಗೋಬೇಕು ನಾವು? ಇಂಟು 100 ಅನ್ನ ತಗೋಬೇಕು. ಅರ್ಥ ಆಗ್ತದ? ಇಲ್ಲಿ ನೋಡ್ರಿ, ಇಲ್ಲಿ ಪಾಯಿಂಟ್ ಕೊಟ್ಟನಂದ್ರ ಕೆಳಗೆ ಇನ್ನೊಂದು 0 ತಗೋಬೇಕು. ಈ ಮ್ಯಾಲಿಂದ ಪಾಯಿಂಟ್ ಕ್ಯಾನ್ಸಲ್ ಆಗ್ತದ. 104 ಪಾಯಿಂಟ್ ಕ್ಯಾನ್ಸಲ್ ಆದ್ರೆ ಎಷ್ಟಾಗ್ತದ? 400 ಆಗ್ತದೆ. ಇದು ಇಂಟು 100. ಅರ್ಥ ಆಗ್ತದ? ಅರ್ಥ ಆಗ್ತದ? ನೆಕ್ಸ್ಟ್ ನೋಡ್ರಿ, 0 0 ಏನಾಗ್ತವ? ಕ್ಯಾನ್ಸಲ್ ಆಗ್ತಾವ. 0 0 ಏನಾಗ್ತದ? ಕ್ಯಾನ್ಸಲ್ ಆಗ್ತದ. 4 1 4, 4 2 8, 4 6 24. ಎಷ್ಟು ಪರ್ಸೆಂಟ್ ಆಗ್ತದ? 26% ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತದ? ಬಹಳ ಸಿಂಪಲ್ ಐತಿ ಇದನ್ನು. ಮತ್ತೆ ಇದನ್ನ ಹಿಂಗೆ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಬರೀ 10 kg ಇದ್ರೆ ಎಷ್ಟು ಪರ್ಸೆಂಟ್ ಆಗ್ತದೆ ನೋಡ್ರಿ. 10 kg ಇದ್ರ ಯಾರು ಹೇಳ್ತೀರಿ? 10 kg ಇದ್ರ 10 ಡಿವೈಡೆಡ್ ಬೈ 40 ಇಂಟು 100. ಭಾಳ ಸಿಂಪಲ್ ಐತೆ ಇದು. ಎಷ್ಟಾಗ್ತದೆ ನೋಡ್ರಿ? 0 0 ಕ್ಯಾನ್ಸಲ್ ಆಗ್ತದ. ನೆಕ್ಸ್ಟ್ 4 1 4 2 4 5 ಅಂದ್ರೆ 25% ಏನಂದ್ರೆ ಸರಿಯಾಗಿರುವಂತ ಉತ್ತರವಾಗಿರುತ್ತೆ. ಅರ್ಥ ಆಗ್ತದ? ಇದನ್ನ ವಿಡಿಯೋ ಇರ್ತದೆ, ವಿಡಿಯೋನ ಆಮೇಲೆ ನೋಡ್ಕೊಡ್ರಿ. ಇದು ಯೂಟ್ಯೂಬ್ನ ನಾವು ಅಪ್ಲೋಡ್ ಮಾಡಿರ್ತೀವಿ, ಇದನ್ನ ನೋಡ್ಕೊಡ್ರಿ. ಜಸ್ಟ್ ಅಷ್ಟೇ ನೋಡ್ರಿ ನೀವು, ಸಾಕೆ. ನಾ ಏನ್ರಿ ಪ್ರಾಬ್ಲಮ್ ಕೊಟ್ಟನಂದ್ರೆ ಅದನ್ನ ಟ್ರೈ ಮಾಡ್ರಿ. ಓಕೆನಾ? ಎಸ್. ಸೆಕೆಂಡ್ ಕ್ವಶನ್ ಏನಿದೆ ನೋಡ್ರಿ, 4a³ + 1 = 501. ಫೈಂಡ್ ದ ವ್ಯಾಲ್ಯೂ ಆಫ್ a ಅಂತಿದೆ. ಇಲ್ಲಿ a ಬದಲಿಗೆ x ಕೂಡ ಬರ್ಬೋದು, y ಬರ್ಬೋದು, z ಬರ್ಬೋದು, ಏನ್ ಬೇಕಾದ್ರೂ ಬರ್ಬೋದು. ಈಗ ನೋಡ್ರಿ, 4a³ 4a³ + 1 = 501 ಐತಿ. ಈಗ ನೋಡ್ರಿ, 4a³ ಈ +1 ಇದ್ದಿದ್ದು ಈಕ್ವಲ್ ದಾಟ್ ಹೋದ್ರೆ ಏನಾಗ್ತದ? +1 ಈಕ್ವಲ್ ದಾಟ್ ಹೋದ್ರೆ ಏನಾಗ್ತದ? ಪ್ಲಸ್ ಇದ್ದಿದ್ದು ಮೈನಸ್, ಇಂಟು ಇದ್ದಿದ್ದು ಡಿವೈಡ್, ಡಿವೈಡ್ ಇದ್ದಿದ್ದು ಇಂಟು, ಮೈನಸ್ ಇದ್ದಿದ್ದು ಪ್ಲಸ್. ಜಸ್ಟ್ ಅಷ್ಟೇ ನೆನ್ಪಿಡ್ರಿ. ಪ್ಲಸ್ ಇದ್ದಿದ್ದು ಮೈನಸ್ ಆಗ್ತಂದ್ರೆ ಮೈನಸ್ ಇದ್ದಿದ್ದು ಏನಾಗಿರ್ತದೆ? ಪ್ಲಸ್ ಆಗಿರ್ತದೆ. ಇಂಟು ಇದ್ದಿದ್ದು ಡಿವೈಡ್ ಆಗ್ತಂದ್ರೆ ಡಿವೈಡ್ ಇದ್ದಿದ್ದು ಇಂಟು ಆಗಿರ್ತವೆ. ಹೌದಾ? ಈಗ ನೋಡಿ, 4a³ 501 ಇದು -1 ಆಗ್ತದೆ. ಹೌದಾ? ನೆಕ್ಸ್ಟ್ 4a³ 501 -1 ಅಂದ್ರೆ ಎಷ್ಟಾಗ್ತದೆ? 500 ಆಗ್ತದ. ನೆಕ್ಸ್ಟ್ a³ ಏನೂ ಇಲ್ಲ ಅಂದ್ರೆ ಏನಿರ್ತದೆ? ಇಲ್ಲಿ ಇಂಟು ಇರ್ತದೆ. ಈಕ್ವಲ್ ದಾಟ್ ಹೋದ್ರೆ ಏನಾಗ್ತಂತ ಏನಿ? ಡಿವೈಡ್ ಆಗ್ತದ. ಅಂದ್ರೆ 500 ಡಿವೈಡೆಡ್ ಬೈ 4 ಮಾಡ್ರಿ. ನೋಡೋಣ ಎಷ್ಟು ಬರ್ತದ? 500 ಡಿವೈಡೆಡ್ ಬೈ 4 ಮಾಡ್ರಿ. 500 ಡಿವೈಡೆಡ್ ಬೈ 4 500 ಡಿವೈಡೆಡ್ ಬೈ 4 ಯಾರು ಮಾಡ್ತಾರೆ ನೋಡೋಣ ಫಾಸ್ಟ್. ಇಷ್ಟು ಮಾಡಿದ್ರೆ ನಿಮ್ಗೆ ಬಂತು. ಪ್ಲಸ್ ಮೈನಸ್ ಇಂಟು ಡಿವೈಡ್ ಇವು 4 ಪರ್ಫೆಕ್ಟ್ ಆದ್ರೆ ಅಂತ ಕೊಡ್ರಿ. ಈಸಿಯಾಗಿ ಮ್ಯಾಥ್ಸ್ ಮತ್ತು ರೀಸನಿಂಗ್ 20 ಕ್ವಶನ್ಸ್ಗಳಿಗೆ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಯಾಕಂದ್ರೆ ಇದು 10th ಮೇಲೆ ಇದ್ದಿರ್ತದೆ. ಇದೇನು ಡಿಗ್ರಿ ಮೇಲಿಂದು, PUC ಮೇಲಿಂದು ಭಾಳ ಜಾಣ್ರಿದ್ದವ್ರು ಯಾರು ಬರಂಗಿಲ್ಲ. ಇಲ್ಲಿರೋರೇ ಮೀಡಿಯಂ ಸ್ಟೂಡೆಂಟ್ಸೇ ಇರ್ತಾರೆ. ಯಾರು ಎಫರ್ಟ್ ಮಾಡ್ತಾರೆ ಅವ್ರು ಸಕ್ಸಸ್ ಆಗ್ತಾರೆ ಅಷ್ಟೇ. ಇದ್ರೊಳಗೆ ಎಷ್ಟು ಬರ್ತದ? 125 ಬರ್ತದ. 4 1s 4, 10 ಉಳಿತದ. 4 2s 8, 4 5s 20. ಅಂದ್ರೆ a³ = ಎಷ್ಟಾಯ್ತು? 125 ಆಯ್ತಾ? a³ = ಎಷ್ಟಾಯ್ತು? 125. ಅಂದ್ರೆ ಕ್ಯೂಬ್ ಅಂದಾಗ ಏನ್ ಮಾಡಿರ್ತೀವಿ? a ಇಂಟು a ಅಂದಾಗ
ಇದು 125 ಎದರ ಕ್ಯೂಬ್ ನಂಬರ್ ನಿನ್ನ ಹೇಳಿಲ್ಲ 5 ಬರ್ತದ ಎ ವ್ಯಾಲ್ಯೂ ಎಷ್ಟಾಗ್ತದ 5 1 ಎ ವ್ಯಾಲ್ಯೂ ಎಷ್ಟಾಗ್ತದ ಅಂದ್ರ 5 ಆಗ್ತದ ಇನ್ನು ಹೇಳಿ ನಾ ಕ್ಯೂಬ್ ನಂಬರ್ಸ್ 10 ತನ ಕ್ಯೂಬ್ ನಂಬರ್ಸ್ ಬರಬೇಕು 20 ತನ ಸ್ಕ್ವೇರ್ ನಂಬರ್ಸ್ ಬರಲೇಬೇಕು 20 ತನ ಟೇಬಲ್ಸ್ ಬರ್ಬೇಕು ನೀವು 40 ಮಾರ್ಕ್ಸ್ ನಿಮ್ ಕೈಗೆ ಇದ್ದಂಗೆ ರೀಸನಿಂಗು ಮತ್ತು ಮ್ಯಾಥ್ಸ್ ಆರಾಮಾಗಿ ಅಂದ್ರೆ ಇಲ್ಲಿ 5 ಆನ್ಸರ್ ಬರ್ತಂದ್ರೆ ಆಪ್ಷನ್ ಐತೆ ಇಲ್ಲಿ ಸೆಕೆಂಡ್ ಆಪ್ಷನ್ ಹೌದೇನ್ ಎ ಇಸ್ ದ ರೈಟ್ ಆನ್ಸರ್ ಸಿಂಪಲ್ ಐತಿ ಭಾಳ ಸಿಂಪಲ್ ಐತಿ ಇದನ್ನ ಎಸ್ ಏನಾದ್ರು ಡೌಟ್ ಬಂದ್ರೆ ಮತ್ತು ಕಮೆಂಟ್ ಬಾಕ್ಸ್ನ ಕಮೆಂಟ್ ಹಾಕ್ಬೋದು ನೀವು ಕೂಡ ಓಕೆನಾ ನೆಕ್ಸ್ಟ್ ನೋಡ್ರಿ ಥರ್ಡ್ ಕ್ವಶನ್ ಏನದ ಎಕ್ಸ್ ಸ್ಕ್ವಯರ್ ಪ್ಲಸ್ 15x ಪ್ಲಸ್ 56 ಇದನ್ನ ಫ್ಯಾಕ್ಟರ್ಸ್ಗಳನ್ನ ಫೈಂಡ್ ಔಟ್ ಮಾಡ್ಬೇಕು ನಾವು ಏನು ಫ್ಯಾಕ್ಟರ್ಸ್ಗಳಂದ್ರ ಎಕ್ಸ್ ವ್ಯಾಲ್ಯೂ ಏನಂತ ಕೇಳ್ತಾನೆ ಅದನ್ನು ಕೂಡ ಎಕ್ಸ್ ಸ್ಕ್ವಯರ್ ಪ್ಲಸ್ 15x ಪ್ಲಸ್ 56 ಅದ ಹೌದಾ ಈ 56 ಅನ್ನ ಮಲ್ಟಿಪ್ಲೈ ಮಾಡಿದಾಗ ಟೇಬಲ್ಸ್ಗಳು ಬರ್ತಾವ ಅವ 15 ಬರ್ಬೇಕು ನಮಗೆ ಏನ್ ಬರ್ಬೇಕು 15 ಯಾವ್ದು ಬರ್ತದೆ ಹೇಳ್ರಿ 56 28 2s 56 ಬರ್ತದೆ 14 4s 56 ಬರ್ತದೆ ಆದ್ರೆ ನಮಗೆ 15 ಬರುವಂತದ್ದು ಯಾವ್ದಂದ್ರೆ 7 8s 7 8 ಎಷ್ಟು 56 ಬರ್ತದ 7 8 56 ಅಂದ್ರ ಇದನ್ನ ಹೆಂಗ್ ಬರಿಬಹುದು ಎಕ್ಸ್ ಸ್ಕ್ವಯರ್ ಪ್ಲಸ್ 7x ಪ್ಲಸ್ 8x ಪ್ಲಸ್ 56 ಅಂದಂಗ ಇವ್ ಎರಡು ಬಂದು ಅಂತ ಕೊಡ್ರಿ ಬಹಳ ಸಿಂಪಲ್ ನಮಗ್ 7x ಪ್ಲಸ್ 8x ಅಂದ್ರ ಇದು ಪ್ಲಸ್ ಇದ್ದಿದ್ದು ಮೈನಸ್ ಆಗ್ತದೆ ಅಷ್ಟೇ ನಮಗ್ ಇಲ್ಲಾಂದ್ರೆ ಇದನ್ನ ಕಂಪ್ಲೀಟ್ ಆಗಿ ನಾವು ಬಿಡಿಸ್ಬೇಕಾಗಿತ್ತು ಅಂದ್ರ ಎಕ್ಸ್ ಕಾಮನ್ ತೆಗೀರಿ ಇಲ್ಲಿ ಎಕ್ಸ್ ಪ್ಲಸ್ 7 ಬರ್ತದ ಇಲ್ಲಿ ನೋಡ್ರಿ ಇಲ್ಲಿ ಏನ್ ಕಾಮನ್ ತೆಗಿತೀರಿ 8 ಕಾಮನ್ ತೆಗೀರಿ ಇಲ್ಲಿ ಎಕ್ಸ್ ಪ್ಲಸ್ 7 ಬರ್ತದ ಅಂದ್ರ ಎಕ್ಸ್ ಪ್ಲಸ್ 7 ಒಂದು ಇನ್ನೊಂದು ಯಾವ್ದಂದ್ರ ಎಕ್ಸ್ ಪ್ಲಸ್ 8 ಇನ್ನೊಂದು ಎರಡು ಫ್ಯಾಕ್ಟರ್ಸ್ ಯಾವಂದ್ರ ಎಕ್ಸ್ ಪ್ಲಸ್ 7 ಎಕ್ಸ್ ಪ್ಲಸ್ 8 ಇಸ್ ದ ರೈಟ್ ಆನ್ಸರ್ ಒಂದೊಂದ್ ವೇಳೆ ಕ್ವಶನ್ಸ್ ಏನ್ ಕೇಳ್ತಾನೆ ಅಂದ್ರೆ ಎಕ್ಸ್ ವ್ಯಾಲ್ಯೂ ಕಂಡುಹಿಡ್ರಿ ಅಂತ ಕೇಳ್ತಾನೆ ಕ್ವಶನ್ ಯಾವ ವ್ಯಾಲ್ಯೂ ಎಕ್ಸ್ ವ್ಯಾಲ್ಯೂ ಕೇಳಿದಂತೆ ಕೊಡ್ರಿ ಎಕ್ಸ್ ಪ್ಲಸ್ 7 ಈಕ್ವಲ್ ಟು 0 ಎಕ್ಸ್ ಪ್ಲಸ್ 8 ಈಕ್ವಲ್ ಟು 0 ಅಂದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಐತೆ ಇಲ್ಲಿ ಪ್ಲಸ್ ಇದ್ದಿದ್ದು ಆ ಕಡೆ ಹೋದ್ರ ಮೈನಸ್ ಎಕ್ಸ್ ಈಕ್ವಲ್ ಟು -7 ಎಕ್ಸ್ ಈಕ್ವಲ್ ಟು -8 ಎರಡರ ಒಂದು ಹೌದಾ ಬರೀ ನಮ್ಮ ಫ್ಯಾಕ್ಟರ್ಸ್ ಏನಂದ್ರ ಎಕ್ಸ್ ಪ್ಲಸ್ 7 ಎಕ್ಸ್ ಪ್ಲಸ್ 8 ಈ 56 ಅನ್ನ ಮಲ್ಟಿಪ್ಲೈ ಮಾಡಿದಾಗ ಅದು ನಡುವಿನ ನಂಬರ್ ಬರ್ಬೇಕು ಕೂಡಿಸಿದಾಗ ಬರ್ತಾವ 20 28 2 56 ಬರ್ತದ 14 4 56 ಬರ್ತದ ಆದ್ರೆ ನಮ್ಗೆ ಏನ್ ಬರ್ಬೇಕು ಎರಡು ಕೂಡಿಸಿದಾಗ 15x ಬರ್ಬೇಕಂದ್ರ 7 8 56 ಅದಕ್ಕೆ ನಿಮಗ 20 ತನ ಟೇಬಲ್ ಪರ್ಫೆಕ್ಟ್ ಇರ್ಬೇಕಂತ ಹೇಳಿದ್ದು ಅರ್ಥ ಆಗ್ತದ ನೆಕ್ಸ್ಟ್ ಕ್ವಶನ್ ಹೋಗೋಣ ಓಕೆ ನೆಕ್ಸ್ಟ್ ಕ್ವಶನ್ ಬರ್ತಾ ಇದೆ ನೋಡ್ರಿ ನೆಕ್ಸ್ಟ್ ಏನಂತ ನೋಡ್ರಿ ಸಿಂಪಲ್ ಇಂಟ್ರೆಸ್ಟ್ 5000 rupees ಅದಾವ ನನ್ನ ಹತ್ರ 8% ಇನ್ 2 years ನನ್ನ ಹತ್ರ 5000 rupees ಅದಾವ 2 ವರ್ಷದ ನಂತರ 8% ಬಡ್ಡಿದಂಗ ಕೊಟ್ರ ಎಷ್ಟು ನಾವು ಬಡ್ಡಿ ಬರ್ತದ ಅಂತ ಕೇಳ್ತಾನ ನಾವು ಸಿಂಪಲ್ ಇಂಟ್ರೆಸ್ಟ್ ಯಾವ ಇಂಟ್ರೆಸ್ಟ್ ಇದು ಸಿಂಪಲ್ ಇಂಟ್ರೆಸ್ಟ್ ಅಂದ್ರ ಅಸಲ್ ಏನಿರ್ತದಲ್ಲ ಅದಕ್ಕೆ ಅಷ್ಟೇ ಬಡ್ಡಿ ಹಾಕಿದ್ರೆ ಸಿಂಪಲ್ ಇಂಟ್ರೆಸ್ಟ್ ಬಡ್ಡಿ ಹಾಕಿದ್ರೆ ಕಾಂಪೌಂಡ್ ಇಂಟ್ರೆಸ್ಟ್ ಅರ್ಥ ಆಗ್ತದ ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿ ಹೌದೇ ಇಲ್ಲ ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿ ನೆಕ್ಸ್ಟ್ ಬರೀ ಅಸಲಿಗೆ ಅಷ್ಟೇ ಬಡ್ಡಿ ಹಾಕಿದ್ರೆ ಏನದು ಸಿಂಪಲ್ ಇಂಟ್ರೆಸ್ಟ್ ಎಸ್ ಐ ಈಕ್ವಲ್ ಟು ಫಾರ್ಮುಲಾ ಏನದ ಎಸ್ ಐ ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಪಿ ಅಂದ್ರೆ ಏನು ಪ್ರಿನ್ಸಿಪಲ್ ಅಂದ್ರೆ ಅಸಲು ಟಿ ಅಂದ್ರ ಟೈಮ್ ಆರ್ ಅಂದ್ರ ರೇಟ್ ಆಫ್ ಇಂಟ್ರೆಸ್ಟ್ PTR ಡಿವೈಡೆಡ್ ಬೈ 100 ಪಿ ಅಂದ್ರೆ ಎಷ್ಟಂತ ನೋಡ್ರಿ 5000 rupees ಪ್ರಿನ್ಸಿಪಲ್ ಅಂದ್ರೆ ಅಸಲು ನಮ್ಮಲ್ಲಿ ಇರುವಂತ ಹಣ ನಾವು ಕೊಟ್ಟಿರುವಂತ ಹಣ ಬಡ್ಡಿ ಕೊಟ್ಟಿರುವಂತ ಹಣ ಎಷ್ಟದಂದ್ರೆ 5000 ಟೈಮ್ ಎಷ್ಟದ 2 years ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟದ 8 ಅದ ಡಿವೈಡೆಡ್ ಬೈ 100 ಮಾಡ್ರಿ ನೀವೇ ಆನ್ಸರ್ ಹೇಳ್ಬೇಕು ಈಗ ನಾವು ಮುಂದಿನ ಮಾಡಂಗಿಲ್ಲ ಮತ್ತೆ ಯಾರು ವಿಡಿಯೋ ನೋಡ್ತಿರ್ತಿರಲ್ಲ ಅವರು ಕಮೆಂಟ್ ಮಾಡ್ಬೋದು ಆನ್ಸರ್ ಅನ್ನು ಮಾಡ್ರಿ ನೋಡೋಣ ಆನ್ಸರ್ ಎಷ್ಟಾಗ್ತದ ಎಸ್ 800 ಆಗ್ತದ ವೆರಿ ಗುಡ್ ಮತ್ತೆ ಯಾರು ಮಾಡಿರಿ 0 0 ಕ್ಯಾನ್ಸಲ್ ಆಯ್ತಾ ಎಸ್ 50 ಇಂಟು 2 ಅಂದ್ರ 100 ಇಂಟು 8 ಅಂದ್ರ 800 ರೂಪಾಯಿ ಏನಾಗ್ತದ ಅಂದ್ರ ಸರಳ ಬಡ್ಡಿ ಆಗ್ತದ ಎಷ್ಟು ವರ್ಷಕ್ಕ 2 ವರ್ಷಕ್ಕ ಇದ್ರ ಮೇಲೆ ಕೂಡ ಕ್ವಶನ್ಸ್ ಕೇಳ್ತಾನೆ ಒಂದು ಕ್ವಶನ್ ಸಿಂಪಲ್ ಇಷ್ಟೇ ಇರ್ತದೆ ಇದಕ್ಕಿಂತ ಭಾಳ ಡಿಫಿಕಲ್ಟ್ ಇರಂಗಿಲ್ಲ ನೀವೇನ್ ಮಾಡ್ತೀರ ಅಂದ್ರ ಅವ್ರದ್ದು ಇವ್ರದ್ದು ಕಂಪೇರ್ ಮಾಡ್ಕೊತ ಹೋಗ್ತಾರೆ
ಅಲ್ಲಿ ಚಲೋ ಹೇಳ್ತಾರ, ಇಲ್ಲಿ ಚಲೋ ಹೇಳ್ತಾರ, ಅದು ಭಾರಿ ಅದ, ಇದು ಭಾರಿ ಅದ, ನಾವೇನೂ ಓದಲಿಲ್ಲ, ನಮ್ಗೇನೂ ಬರೋದಿಲ್ಲ ಅಂತೇಳಿ ನೀವೇ ಏನು ಮಾಡ್ಕೋತೀರ ಅಂದರೆ ಡಿಸ್ಟ್ರಾಕ್ಟ್ ಆಗಿ ಎಕ್ಸಾಮ್ ಟೈಮ್ ಬಂದಾಗ ಫುಲ್ ಗಾಬರಿಯಾಗಿ ಏನು ಬಿಡಿಸ್ತಾರೆ ಬಂದ್ಬಿಡ್ತಾರೆ. ಭಾಳ ಸಿಂಪಲ್ ಇರ್ತದ, ನೀವು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. 70-80 ತನಕ ಆರಾಮ್ ಸ್ಕೋರ್ ಮಾಡ್ಬೋದು ಈಗಲಿಂದ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರೆ. ನೆಕ್ಸ್ಟ್ ನೋಡ್ರಿ, ಇದೊಂದ್ರೆ 800 ಬಂತ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಫೈಂಡ್ ದ ಸ್ಪೀಡ್ ಇನ್ ಕಿಲೋಮೀಟರ್ ಪರ್ ಅವರ್ ಮ್ಯಾನ್ ಕಂಪ್ಲೀಟ್ಸ್ 2.5 ಕಿಲೋಮೀಟರ್ ಇನ್ 10 ಮಿನಿಟ್ಸ್. ಬಹಳ ಸಿಂಪಲ್ ಆದ, ಏನಂದ್ರೆ 10 ನಿಮಿಷಕ್ಕೆ 2.5 ಕಿಲೋಮೀಟರ್ ಹೋಗ್ತಾನ. ಹಾಗಾದ್ರೆ ಒಂದು ಪ್ರತಿ ಗಂಟೆಗೆ ಇರುವಂತ ವೇಗ ಏನಂತ ಕೇಳ್ತಾನ. ಪ್ರತಿ ಗಂಟೆ ಅಂದ್ರೆ ಎಷ್ಟು ನಿಮಿಷ? ಒಂದು ಗಂಟೆಗೆ ಎಷ್ಟು ನಿಮಿಷ? 60 ನಿಮಿಷ. 10 ನಿಮಿಷಕ್ಕೆ 2.5 ಕಿಲೋಮೀಟರ್ ಹೋಗ್ತಾನಂದ್ರ 60 ನಿಮಿಷಕ್ಕೆ ಎಷ್ಟು ಹೋಗ್ತಾನೆ? ಹೌದೇ ಇಲ್ಲ? ಕಿಲೋಮೀಟರ್ ಪರ್ ಅವರ್ ಅಂದ್ರೆ 1 ಅವರ್ನಾಗ ಎಷ್ಟು ಕಿಲೋಮೀಟರ್ ಹೋಗ್ತಾನಂದಂಗ. ಈಗ ನೋಡಿ, 10 ನಿಮಿಷ ಗೊತ್ತದ ಎಲ್ಲರಿಗೆ? 10 ನಿಮಿಷ ಈಗ ನೋಡ್ರಿ, 10 ಮಿನಿಟ್ಸ್ ಅದ. 10 ಮಿನಿಟ್ಸಿಗೆ 2.5 ಅದ, ಹೌದಾ? 60 ಮಿನಿಟ್ಸಿಗೆ ಎಷ್ಟಂತ ಕೇಳೋದು ನಾವು ಅಷ್ಟೇ. 60 ಇಂಟು 2.5 ಡಿವೈಡೆಡ್ ಬೈ 10. ಈ ಪಾಯಿಂಟ್ ಏನ್ರ ಕ್ಯಾನ್ಸಲ್ ಆಯ್ತಾ? ಇಲ್ಲೊಂದು 0 ಬರ್ದ ಅಷ್ಟೇ. ಕ್ಯಾನ್ಸಲ್ ಆದ್ರ, ಹೌದಾ? ಇಲ್ಲಿ ನಾವು ಕ್ಯಾನ್ಸಲ್ ಮಾಡ್ಕೊಂಡಿವಿ. ಈ 0 0 ಏನಾಯ್ತು? ಕ್ಯಾನ್ಸಲ್ ಆಯ್ತಾ? ನೆಕ್ಸ್ಟ್ 5 2 5 5 2 1 2 3 3 5 ಎಷ್ಟಂದ್ರೆ 15 ಕಿಲೋಮೀಟರ್ ಪರ್ ಅವರ್. ಭಾಳ ಸಿಂಪಲ್ ಅದು. ನಿಮಗೆ ಏನಂತಂದ್ರೆ ಕ್ವಶನ್ ಅರ್ಥ ಆಗಲಾರ್ದಕ್ಕೆ ಏನಾಗ್ತದೆ, ಡಿಫಿಕಲ್ಟ್ ಆಗ್ತದೆ. ಇಂಥ ಕ್ವಶನ್ಸ್ ನೀವು ಬಿಡಿಸಿರಂದ್ರೆ ಎಕ್ಸಾಮ್ದಾಗ ಕೂಡ ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು, ಅದ್ರೊಳಗೆ ಏನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನೈತಿ? ಎಸ್, ವಾಟ್ ಈಸ್ ದ ಫಾರ್ಮುಲಾ ಆಫ್ ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಅಂತ ಐತಿ. ಏನಿದು ಸರ್ಕಂಫರೆನ್ಸ್ ಆಫ್ ಸರ್ಕಲ್? ಸರ್ಕಂಫರೆನ್ಸ್ ಅಂದ್ರೆ ಏನ್ ಹೇಳ್ರಿ ಮೊದಲ? ಸರ್ಕಂಫರೆನ್ಸ್ ಅಂದ್ರೆ ಏನ್ ಹೇಳ್ರಿ? ಇದು ಸರ್ಕಲ್ ಹೌದಾ? ಇದು ಸರ್ಕಲ್ ಇದು, ಹೌದಾ? ಎಸ್, ಇದು ಸರ್ಕಲ್. ಇದು ಏನ್ ಹೇಳ್ರಿ? ರೇಡಿಯಸ್. ಇದು ಆರ್. ಇದು ಏನಿದು? ಆರ್ ಪ್ಲಸ್ ಆರ್ ಅಂದ್ರೆ ಡಯಾಮೀಟರ್. ಡಿ ಡಯಾಮೀಟರ್ ಈಕ್ವಲ್ ಟು 2r ಅನ್ನ, ಹೌದಾ? ಏರಿಯಾ ಅಂದ್ರೆ ಇದು ಏರಿಯಾ ಆಫ್ ಸರ್ಕಲ್ ಅಂದ್ರೆ ಇದು ಏರಿಯಾ. ಇದು ಏರಿಯಾ ಆಫ್ ಸರ್ಕಲ್. ಏರಿಯಾ ಆಫ್ ಸರ್ಕಲ್ ಫಾರ್ಮುಲಾ ಏನಂದ್ರೆ ಪೈ ಆರ್ ಸ್ಕ್ವೇರ್. ಏರಿಯಾ ಆಫ್ ಸರ್ಕಲ್ ಏನಾದ ಫಾರ್ಮುಲಾ ಪೈ ಆರ್ ಸ್ಕ್ವೇರ್. ಇದು ಅಂತೂ ಆನ್ಸರ್ ಆಗಿ ಸಾಧ್ಯನೇ ಇಲ್ಲ, ಯಾಕಂದ್ರೆ ಏರಿಯಾ ಆಫ್ ಸರ್ಕಲ್ ನಿಮ್ಮ ಎಕ್ಸಾಮ್ದಾಗ ಏರಿಯಾ ಆಫ್ ಸರ್ಕಲ್ನು ಕೇಳ್ಬೋದು. ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಅಂದ್ರೆ ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಅಂದ್ರೆ ಏನ್ ಹೇಳ್ರಿ? ಇದು ಸುತ್ತಳತೆ. ಇಲ್ಲ ಐತಿ ನೋಡ್ರಿ, ಇದು ಬಾರ್ಡರ್ ಲೈನ್ ಅಂತ ಕರಿತೀವಲ್ಲ, ಇದು ಸರ್ಕಂಫರೆನ್ಸ್, ಹೌದಾ? ಸರ್ಕಂಫರೆನ್ಸ್ ಅಂದ್ರೆ ಸುತ್ತಳತೆ. ಅರ್ಥ ಆಗ್ತದ? ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಫಾರ್ಮುಲಾ ಏನಂದ್ರೆ ಸಿ ಈಕ್ವಲ್ ಟು 2πr ಇಸ್ ದ ರೈಟ್ ಆನ್ಸರ್. ಪೈ ವ್ಯಾಲ್ಯೂ ಯಾವಾಗ್ಲೂ ಏನಿರ್ತದ? 22/7 ಇರ್ತದ. ಅರ್ಥ ಆಗ್ತದ? ರೇಡಿಯಸ್ ನಮ್ಗೆ ಏನ್ರ 7 ಇತ್ತಂದ್ರ ಇದು ಸರ್ಕಂಫರೆನ್ಸ್ 22 ಇರಬೇಕು. ದಟ್ ಈಸ್ ದ ಪೈ ವ್ಯಾಲ್ಯೂ ಅಂತ ಕರಿತೀವಿ ನಾವು. ಪೈ ಈಕ್ವಲ್ ಟು 22/7. ಒಂದ್ಸಲ ಕ್ವಶನ್ ಕೇಳ್ಯಾನ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಪೈ ಅಂತೇಳಿ. ಪೈ ಈಕ್ವಲ್ ಟು 22/7. ಇದನ್ನು ಸಿಂಪ್ಲಿಫೈ ಮಾಡಿದಾಗ ಏನ್ ಬರ್ತದ? 3.142 ಬರ್ತದ. ಎಷ್ಟು ಬರ್ತದ? 3.142. ಇದಕ್ಕೆ ಸರಿಯಾಗಿರುವಂತ ಉತ್ತರ ಏನಂದ್ರೆ ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಈಸ್ 2πr is the right answer. Next ನೋಡ್ರಿ, ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ದ ಫಿಗರ್ ಬಿಲೋ ಅಂತ ಐತಿ. ಇದು ನೋಡ್ಲಕ್ ಏನಿಸ್ತದ? ಭಾಳ ನಿಮ್ಗೆ ಕನ್ಫ್ಯೂಸ್ ಅನಿಸ್ತದ. ಈಗ ನೋಡಿ, ಇದು ಸ್ಟ್ರೇಟ್ ಲೈನ್ ಐತಿ. ಸ್ಟ್ರೇಟ್ ಲೈನ್ ಐತಿ ಇಲ್ಲ? ಸ್ಟ್ರೇಟ್ ಲೈನ್ ಅಥವಾ ಸ್ಟ್ರೇಟ್ ಆಂಗಲ್ ಅಂದ್ರೆ ಎಷ್ಟು ಡಿಗ್ರಿ ಹೇಳ್ರಿ? ಸ್ಟ್ರೇಟ್ ಆಂಗಲ್ ಅಂದ್ರೆ ಎಷ್ಟು ಡಿಗ್ರಿ? 180 ಡಿಗ್ರಿನಾ? ಅಂದ್ರ ಇದು 72 ಅದಂದ್ರ 180 ಮೈನಸ್ 72 ಎಷ್ಟು ಆಗ್ತದ? 180 ಮೈನಸ್ 72 ಅಂದ್ರೆ 108 ಆಗ್ತದ. ಇದು 108 ಅದ, ಹೌದಾ? ಇಲ್ಲೊಂದು ಸ್ಟ್ರೇಟ್ ಲೈನ್ ಐತಿ, ಹೌದಾ ಇಲ್ಲ? ಇದು 108 ಅಂದ್ರೆ ಇದನ್ನು
108 ಎಕ್ಸ್ ಪ್ಲಸ್ 35 ಇವು ಎರಡು ಕೂಡಿದ್ರೆ ಎಷ್ಟು ಆಗ್ಬೇಕು? 180 ಆಗ್ಬೇಕಾ? ಮತ್ತೆ ಈಗ ನೋಡಿ 108 ಪ್ಲಸ್ ಎಕ್ಸ್ ಪ್ಲಸ್ 35 ಈಕ್ವಲ್ ಟು 180. ಇವೆರಡು ಕೂಡಿಸ್ರಿ 143 ಆಗ್ತದೆ. 143 ಪ್ಲಸ್ ಎಕ್ಸ್ 143 ಪ್ಲಸ್ ಎಕ್ಸ್ ಈಕ್ವಲ್ ಟು 180. ಎಕ್ಸ್ ಈಕ್ವಲ್ ಟು 180 ಮೈನಸ್ 143 ಎಷ್ಟಾಗ್ತದೆ? ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್? ಎಷ್ಟು? 37 ಡಿಗ್ರಿ ಈಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತದ? ಓಕೆನಾ? ಆಪ್ಷನ್ ಐತಿ 37 ಡಿಗ್ರಿ. ಎಷ್ಟನೇ ಆಪ್ಷನ್ ಅದ ಹೇಳ್ರಿ? ಥರ್ಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ನೋಡ್ರಿ, ಕಾಸ್ಟ್ ಪ್ರೈಸ್ ಎಷ್ಟದ? 500 rupees ಅದ. ಪ್ರಾಫಿಟ್ ಅಂಡ್ ಲಾಸ್ ನಿಮ್ಮ ಟಾಪಿಕ್ ಬಂದ ಬರ್ತದ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಪ್ರಾಫಿಟ್ ಎಷ್ಟದ? 20% ಅದ. ವಾಟ್ ಈಸ್ ದ ಸೆಲ್ಲಿಂಗ್ ಪ್ರೈಸ್ ಅಂತ ಕೇಳ್ತಾನೆ. ಕಾಸ್ಟ್ ಪ್ರೈಸ್ ಯಾವಾಗಲೂ 100% ಇರ್ತದೆ. ಏನಿರ್ತದೆ ಕಾಸ್ಟ್ ಪ್ರೈಸ್? ಕಾಸ್ಟ್ ಪ್ರೈಸ್ ಯಾವಾಗಲೂ ಎಷ್ಟಕ್ಕೆ ಇರ್ತದೆ ಅಂದ್ರೆ 100 ಇರ್ತದ. ಕಾಸ್ಟ್ ಪ್ರೈಸ್ ಯಾವಾಗಲೂ ಎಷ್ಟಕ್ಕೆ ಇರ್ತದ? 100 ಇರ್ತದ. ಕಾಸ್ಟ್ ಪ್ರೈಸ್ ಯಾವಾಗಲೂ ಎಷ್ಟಕ್ಕೆ ಇರ್ತದ? 100 ಇರ್ತದ. ಪ್ರಾಫಿಟ್ ಆದ್ರ ಸೆಲ್ಲಿಂಗ್ ಪ್ರೈಸ್ ಏನಾಗ್ತದ? ಪ್ಲಸ್ ಆಗ್ತದ. ಹೌದೇ ಇಲ್ಲ? ಲಾಸ್ ಆಯ್ತಂದ್ರೆ ಸೆಲ್ಲಿಂಗ್ ಪ್ರೈಸ್ ಏನಾಗ್ತದ? ಮೈನಸ್ ಆಗ್ತದ. ಈಗ ನೋಡ್ರಿ 20% ಪ್ರಾಫಿಟ್ ಅಂತ ಕೊಟ್ಟಾನ. ಎಸ್ ಪಿ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗ್ತದ? 120 ಆಗ್ತದ. 30% ಪ್ರಾಫಿಟ್ ಕೊಟ್ರ 130, 40% ಪ್ರಾಫಿಟ್ ಕೊಟ್ರ 140, 60% ಪ್ರಾಫಿಟ್ ಕೊಟ್ರ 160, 70% ಪ್ರಾಫಿಟ್ ಕೊಟ್ರ 170. ಅರ್ಥ ಆಗ್ತದ? ಅದರ ಕಾಸ್ಟ್ ಪ್ರೈಸ್ ಏನಿರ್ತದ? ಫಿಕ್ಸ್ 100%ಗೆ ಇರ್ತದ. ಈ ಫಾರ್ ಎಕ್ಸಾಂಪಲ್ ಈ ಪೆನ್ ಐತಿದನ್, ಇದು 2000 ರೂಪಾಯಿ ಕೊಟ್ಟು ನಾ ಪರ್ಚೇಸ್ ಮಾಡಿನಿ ಅಂತ ತಿಳ್ಕೊಡ್ರಿ. ಇದು ಮಾಡ್ಬೋದು 2000 ರೂಪಾಯಿ ಕೊಟ್ಟು? ಮಾಡ್ಬೋದು. ಈ ಪೆನ್ನಿನ ಪ್ರೈಸ್ 2000 ರೂಪಾಯಿ ಐತಿ. ಹೌದಾ? ಭಾಳ ಆದ್ರೆ ಒಂದು ಡಿಸ್ಕೌಂಟ್ ಮಾಡಿ 1000 ಸಿಗ್ತದ. ನಾ 1000 rupees ಇದನ್ನ ತಗೊಂಡು ಮಾರ್ಕೆಟ್ನಾಗ ಪರ್ಚೇಸ್ ಮಾಡ್ಕೊಂಡ್ ಬಂದೆ ಅಂತ ತಿಳ್ಕೊಡ್ರಿ. ಹೌದಾ? ನನ್ನ ಪ್ರಾಫಿಟ್ ಆಯ್ತಾ ಲಾಸ್ ಆಯ್ತಾ? ನನ್ನ ಪ್ರಾಫಿಟ್ ಆಯ್ತಾ ಲಾಸ್ ಆಯ್ತಾ? ಈ ಪರ್ಚೇಸ್ ಮಾಡಿದೆ ಅಂತ ತಿಳ್ಕೊಡ್ರಿ, ಯಾವಾಗಲೂ ಪ್ರಾಫಿಟ್ನೂ ಆಗಂಗಿಲ್ಲ, ಲಾಸ್ನೂ ಆಗಂಗಿಲ್ಲ. ಯಾವಾಗ ನಾವು ಸೇಲ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ನೋಡ್ರಿ, ಅವಾಗ ನಮ್ಗೆ ಏನಾಗ್ತದ? ಪ್ರಾಫಿಟ್ ಆಗ್ತದ, ಲಾಸರೇ ಆಗ್ತದ. ಸೇಲ್ ಮಾಡಿದಾಗ ಅಷ್ಟೇ ಆಗ್ತದ. ಈಗ ನಾ ಒಂದು ಬೈಕ್ ತರ್ತೀನಿ, ಆ ಬೈಕ್ ನ 1 lakh ಕೊಟ್ಟು ತರ್ತೀನ, ನನ್ನ ಪ್ರಾಫಿಟ್ ಆಯ್ತಾ ಲಾಸ್ ಆಯ್ತಂದ್ರ? ಏನೂ ಆಗಿಲ್ಲ. ಆ ಬೈಕ್ ನ 1.5 lakh ಮಾರಿದ್ನಂದ್ರ ಪ್ರಾಫಿಟ್ ಆಗ್ತದ. ಅದೇ 80,000 ಮಾರಿದ್ನಂದ್ರ ಲಾಸ್ ಆಗ್ತದ. ಯಾವಾಗ್ಲೂ ಪ್ರಾಫಿಟ್ ಆರ್ ಲಾಸ್ ಎದ್ರ ಮೇಲೆ ಡಿಸೈಡ್ ಆಗ್ತದ ಅಂದ್ರ ಸೆಲ್ಲಿಂಗ್ ಪ್ರೈಸ್ ಮೇಲೆ ಡಿಸೈಡ್ ಆಗ್ತದ. ಹೌದಾ? ಈಗ ಪ್ರಾಫಿಟ್ ಕೊಟ್ಟನಂದ್ರ ಏನಾಗ್ತದ? ಸೆಲ್ಲಿಂಗ್ ಪ್ರೈಸ್ 100 ಮೇಲೆ ಹೋಗ್ತದ. ಅದೇ ಲಾಸ್ ಕೊಟ್ಟಿದ್ದಂತ ತಿಳ್ಕೊಂಡ್ರೆ ಸೆಲ್ಲಿಂಗ್ ಪ್ರೈಸ್ ಏನಾಗ್ತದ? 100 ಒಳಗೆ ಬರ್ತದ. ಕಾಸ್ಟ್ ಪ್ರೈಸ್ ಏನಿರ್ತದ? ಫಿಕ್ಸ್ ಇರ್ತದ. ಅಂಡರ್ಸ್ಟ್ಯಾಂಡ್ ಆಗ್ತದ? ಈಗ ಸೆಲ್ಲಿಂಗ್ ಪ್ರೈಸ್ ಏನದ? ಪ್ರಾಫಿಟ್ ಅದ. ಅಂದ್ರ 100ಕ್ಕೆ 500 ರೂಪಾಯಿ ಆದ್ರ, ಹೌದಿಲ್ಲ? 100ಕ್ಕೆ 500 ರೂಪಾಯಿ ಇದು ಕೊಟ್ಟನೇ ಇಲ್ಲ. ಕಾಸ್ಟ್ ಪ್ರೈಸ್ 500, ಕಾಸ್ಟ್ ಪ್ರೈಸ್ 100 ಅದ. 20% ಪ್ರಾಫಿಟ್ ಅದ. ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗಿರ್ತದ? 120. 20% ಲಾಸ್ ಆಗಿತ್ತಂದ್ರ 80 ಆಗ್ತದ. ಇಲ್ಲಿ ಪ್ರಾಫಿಟ್ ಕೊಟ್ಟನಂದ್ರ 120ಗೆ ಎಷ್ಟಾಗ್ತದ? 120 ಇಂಟು 500 ಡಿವೈಡೆಡ್ ಬೈ ಎಷ್ಟಾಗ್ತದ? 100. 0 0 ಕ್ಯಾನ್ಸಲ್ ಆಗ್ತದ. 12 60, ಮುಂದೊಂದು 0, 600 ರೂಪಾಯಿ ಏನಾಗ್ತದ ನಮ್ಗ? ಸೆಲ್ಲಿಂಗ್ ಪ್ರೈಸ್ ಆಗ್ತದ. ಬರೀ ಪ್ರಾಫಿಟ್ ಬೇಕಾಗಿತ್ತಂದ್ರೆ ನಮಗೆ 20ಗೆ ಎಷ್ಟು ಅಂತ ಕೇಳ್ಬೇಕಷ್ಟೇ. ಬರೀ ಪ್ರಾಫಿಟ್ ಬೇಕಾಗಿತ್ತಂದ್ರೆ 20ಗೆ ಎಷ್ಟು? ಅರ್ಥ ಆಗ್ತದ? ಇಲ್ಲ ಅಂದ್ರ ಎಸ್ ಪಿ ಮೈನಸ್ ಸಿ ಪಿ ಮಾಡಿದ್ರು ಕೂಡ ನಮ್ಗೆ ಏನ್ ಬರ್ತಾ? ಪ್ರಾಫಿಟ್ ಸಿಗ್ತದೆ. 600 ಮೈನಸ್ 500. ಇದಕ್ಕೆ ನಿಮ್ಗೆ ಕಂಪ್ಲೀಟ್ ಆಗಿರುವಂತ ಒಂದು ಕ್ಲಾಸ್ ಅನ್ನ ತಗೋತೀನಿ ನಾ ಇದನ್ನ. ಹೌದಾ? ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ, ಅದ್ರ ಬಗ್ಗೆ ಏನು ವರಿ ಮಾಡಬೇಡ್ರಿ. ಪ್ರಾಫಿಟ್ ಫಾರ್ಮುಲಾ ಎಸ್ ಪಿ ಮೈನಸ್ ಸಿ ಪಿ, ಲಾಸ್ ಆಯ್ತಂದ್ರೆ ಸಿ ಪಿ ಮೈನಸ್ ಎಸ್ ಪಿ, ಪರ್ಸೆಂಟ್ ಆಫ್ ಪ್ರಾಫಿಟ್ ಬರ್ತದೆ. ಪರ್ಸೆಂಟ್ ಆಫ್ ಪ್ರಾಫಿಟ್ ಅಂದ್ರೆ ಪ್ರಾಫಿಟ್ ಡಿವೈಡೆಡ್ ಬೈ ಸಿ ಪಿ ಇಂಟು 100. ಪರ್ಸೆಂಟ್ ಆಫ್ ಲಾಸ್ ಬೇಕಾಗಿತ್ತಂದ್ರೆ ಲಾಸ್ ಡಿವೈಡೆಡ್ ಬೈ ಸಿ ಪಿ ಇಂಟು 100 ಅಂತ ಬರ್ತಾವೆ ನಿಮ್ಮ ಫಾರ್ಮುಲಾಸ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಇದಕ್ಕೆ ಆನ್ಸರ್ ಯಾವುದು? 600. ಎಸ್, 600 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಒನ್ ಆಂಗಲ್ ರೈಟ್ ಆಂಗಲ್ ಟ್ರಯಾಂಗಲ್ ಈಸ್ 50 ಡಿಗ್ರಿ. ವಾಟ್ ವಿಲ್ ಬಿ ದ ಮೆಜರ್ಮೆಂಟ್ ಆಫ್ ದಿ ಥರ್ಡ್ ಆಂಗಲ್? ಇದು ಅಗ್ನಿವೀರ್ ಎಕ್ಸಾಮ್ದಾಗ ಏನ್ ಕೇಳಂದ್ರ ಒಂದು ತ್ರಿಭುಜದ ಒಳ ಕೋನಗಳ ಮೊತ್ತ ಏನು ಅಂತ ಕೇಳೋಣ. ವಾಟ್ ಈಸ್ ದ ಟೋಟಲ್ ಆಂಗಲ್ ಇನ್ ಎ ಟ್ರಯಾಂಗಲ್ ಅಂತ ಕೇಳೋಣ ಕ್ವಶನ್ ಇದೆ.
ವಾಟ್ ಈಸ್ ದ ಟೋಟಲ್ ಆಂಗಲ್ ಇನ್ ಎ ಟ್ರಯಾಂಗಲ್ ಅಂದ್ರೆ 180 ಡಿಗ್ರಿ. ಎಷ್ಟು ಡಿಗ್ರಿ ಇರ್ತದ? 180 ಡಿಗ್ರಿ ಟೋಟಲ್ ಆಂಗಲ್ ಇನ್ ಎ ಟ್ರಯಾಂಗಲ್ ಎಷ್ಟು ಅಂದ್ರೆ 180 ಡಿಗ್ರಿ ಇರ್ತದ. ರೈಟ್ ಆಂಗಲ್ ಟ್ರಯಾಂಗಲ್ ಅಂದ್ರೆ 90 ಡಿಗ್ರಿ. ರೈಟ್ ಆಂಗಲ್ ಟ್ರಯಾಂಗಲ್ ಅಂದ್ರೆ 190 ಡಿಗ್ರಿ ಫಿಕ್ಸ್ ಇರ್ತದ. ಹೌದಾ? ಅದ್ರೊಳಗೆ ಇನ್ನೊಂದು ಕೊಟ್ಟಾನ. ಯಾವ್ದು ಕೊಟ್ಟಾನ? ಇನ್ನೊಂದು 50 ಡಿಗ್ರಿ ಕೊಟ್ಟಾನ. ಆದ್ರ ಥರ್ಡ್ ಆಂಗಲ್ ಕೇಳ್ತಾನ. ಟೋಟಲ್ ಎಷ್ಟದ? 180. ಒಂದ್ 90 ಡಿಗ್ರಿ ಅದ, ಇನ್ನೊಂದು 50 ಡಿಗ್ರಿ ಅದ, ಇನ್ನೊಂದು ಎಷ್ಟು ಇರ್ತದೆ ಹಂಗಂದ್ರ? ಎಷ್ಟು? 90 ಪ್ಲಸ್ 50 ಎಷ್ಟಾಯ್ತು? 140. ಟೋಟಲ್ ಎಷ್ಟದ? 180. 180 ಮೈನಸ್ 140 ಮೇಲೆ ಎಷ್ಟು ಬರ್ತದೆ? ಹೌದೇ ಇಲ್ಲ? ಟೋಟಲ್ 180 ಡಿಗ್ರಿ ಅದ. ಇರೋ ಎರಡು ಕೂಡಿದ್ರೆ ಎಷ್ಟದ? 140. ಮೂರನೇ ಆಂಗಲ್ ಬೇಕಾದ್ರೆ 180ದಾಗ ನಾವೇನ್ ಮಾಡ್ಬೇಕು? ಹೌದು, ಕೂಡಿಸಿ ಮೈನಸ್ ಮಾಡಿದ 180 ಮೈನಸ್ 140 ಅಂದ್ರೆ 40 ಡಿಗ್ರಿ ಇಸ್ ದ ರೈಟ್ ಆನ್ಸರ್. ಐತಿಲ್ಲ ಆಪ್ಷನ್ 40 ಡಿಗ್ರಿ. ಅರ್ಥ ಆಗ್ತದ? ಇದನ್ನ ಡೈರೆಕ್ಟ್ ಆಗಿ ಕ್ವಶನ್ ಕೇಳೋಣ. ತ್ರಿಭುಜದ್ದು ಒಟ್ಟು ಒಳಕೋನಗಳ ಮೊತ್ತ ಎಷ್ಟಂದ್ರೆ 180 ಡಿಗ್ರಿ. ಚೌಕದ ಎಷ್ಟು ಇರ್ತದ? 360 ಡಿಗ್ರಿ. ಆಯತದ ಎಷ್ಟು ಇರ್ತದ? 360 ಡಿಗ್ರಿ. ಅರ್ಥ ಆಗ್ತದ? ನೆಕ್ಸ್ಟ್ ಕ್ವಶನ್ ನೋಡ್ರಿ. ಎಸ್, ವಾಟ್ ಈಸ್ ದ ಪರ್ಸೆಂಟ್ ಆಫ್ 15 to 15? ಯಾರು ಮಾಡ್ತೀರಿ ನೋಡೋಣ? ಫಾಸ್ಟ್ ಮಾಡ್ರಿ. ಫಸ್ಟ್ ಪ್ರಾಬ್ಲಮ್ ತೊಗೊಂಡಿದ್ ನೋಡ್ರಿ. 10.4 kg of 40. What percentage of 10.4 of 40? ಎಷ್ಟು ಬರ್ತದ? ಎಸ್, ವೆರಿ ಗುಡ್. ಎಷ್ಟು? 100% is the right answer. ಎಸ್, 100% is the right answer. ಯಾರೇ ಮಾಡ್ತೀರ ಬರ್ತೀರಿ ವಿಡಿಯೋದ ಒಲ್ಲೆ? ಯಾರು ಬರೋರ್ನ? ಭಾಳ ಸಿಂಪಲ್ ಅದ. ಈಗ 15 ಅದ, ಡಿವೈಡೆಡ್ ಬೈ 15 ಅದ, ಇಂಟು 100 ಅದ. ಹೌದಾ? 15 1 15, 100 ಉಳಿತದ. 100% is the right answer. ಹೌದಾ? ಎಸ್. ನೆಕ್ಸ್ಟ್ ಏನಂದ್ ನೋಡ್ರಿ. 3 ಬಾಯ್ಸ್ ಟೈಮ್ ಅಂಡ್ ವರ್ಕ್ ಮೇಲೆ ಕೂಡ ಕ್ವಶನ್ಸ್ ಬರ್ತವೆ. 3 ಜನ ಬಾಯ್ಸ್ ಅದಾರ. ಒಂದು ಕೆಲಸ ಅಂದ್ರೆ ಏನು? ಏನ್ ಬೇಕಾದಿರ್ಬೋದು ಕೆಲಸ. ಈ ರೂಮಿಗೆ ಪೇಂಟ್ ಮಾಡೋದಿರ್ಬೋದು. ಹೌದಾ? ಈ ಒಂದು 2 ಕಿಲೋಮೀಟರ್ ವಾಕ್ ಮಾಡೋದಿರ್ಬೋದು. ಬಟ್ ಏನ್ರ ಒಂದು ಕೆಲಸ. 3 ಬಾಯ್ಸ್ ಒನ್ ವರ್ಕ್ ಏನ್ ಮಾಡ್ತಾರ ಅಂದ್ರೆ 2 ಡೇಸ್ನ ಕಂಪ್ಲೀಟ್ ಮಾಡ್ತಾರೆ. ಎಷ್ಟು ಡೇಸ್ನ ಕಂಪ್ಲೀಟ್ ಮಾಡ್ತಾರ? 3 ಬಾಯ್ಸ್ ಕ್ಯಾನ್ ಡೂ ಪೀಸ್ ಆಫ್ ವರ್ಕ್ ಇನ್ 2 ಡೇಸ್. 3 ಜನ ಹುಡುಗರು ಒಂದು ಕೆಲಸವನ್ನ 2 ದಿನಗಳಲ್ಲಿ ಮಾಡಿ ಮುಗಿಸುತ್ತಾರೆ. ಹಾಗಾದರೆ ಅದೇ ಕೆಲಸ ಚೇಂಜ್ ಇಲ್ಲ. ಈಗ ಈ ರೂಮಿಗೆ ನಾವು ಪೇಂಟ್ ಮಾಡೋದದ. 3 ಜನರಿಗೆ ಹಚ್ಚಿದ್ರೆ ಎಷ್ಟು ದಿನ ಮಾಡ್ತೀವಿ ನಾವು? 3 ಜನರಿಗೆ ಹಚ್ಚಿದ್ರೆ 2 ದಿನದಾಗ ಮಾಡ್ತಾರೆ. ಅದೇ ಒಬ್ಬನಿಗೆ ಹಚ್ಚಿದೇವ ಅಂತ ತಿಳ್ಕೊಡ್ರಿ, ಈ ರೂಮಿಗೆ ಪೇಂಟ್ ಎಷ್ಟು ದಿನದಾಗ ಮಾಡ್ತಾನ? ಇದೇ ಕ್ವಶನ್. ಹೌದಾ? 1 ಬಾಯ್ಸ್ ಎಷ್ಟು ದಿನದಾಗ ಮಾಡ್ತಾನಂದ್ರ ಬಹಳ ಸಿಂಪಲ್. ಎಷ್ಟು ದಿನದಾಗ ಮಾಡ್ತಾನ? ಇದಕ್ಕೆ ಟೈಮ್ ಅಂಡ್ ವರ್ಕ್ದಾಗ ಏನಿರ್ತದ? ಇನ್ವರ್ಸ್ ಪ್ರಪೋರ್ಷನ್ ಇರ್ತದ. ಮ್ಯಾಲಿಂದ ಮ್ಯಾಲ, ಕೆಳಗಿಂದ ಕೆಳಗ, ಇಷ್ಟೇ. ಮ್ಯಾಲಿಂದ ಮ್ಯಾಲ, ಕೆಳಗಿಂದ ಕೆಳಗ. ಹೌದಾ? ಯಾವ್ದಾರ ಡಿವೈಡ್ ಆಗ್ತಾನ? 3 2 ಎಷ್ಟು? 6 ಡಿವೈಡೆಡ್ ಬೈ 1 ಅಂದ್ರ ಎಷ್ಟು ದಿನ ಆಗ್ತದ? 6 ದಿನದಾಗ ಮುಗಿಸ್ತಾನ. 3 ಜನ 2 ದಿನ ತಗೊಂಡ್ರ ಒಬ್ಬನೇ ಎಷ್ಟು ದಿನ ಮುಗಿಸ್ತಾನ ಅಂದ್ರ 6 ದಿನದಾಗ ಮುಗಿಸ್ತಾನ ಅದನ್ನ. ಟೈಮ್ ಅಂಡ್ ವರ್ಕ್ದಾಗ ಏನಾಗ್ತದ? ಮ್ಯಾಲಿಂದ ಮ್ಯಾಲ, ಕೆಳಗಿಂದ ಕೆಳಗ. ಡೈರೆಕ್ಟ್ ಆಗಿ ನಾವು ಇಲ್ಲಿ ಇಂಟರ್ ಮಾಡ್ಕೊಂಡ್ಬಿಡೋದು. ಹೌದಾ? ಎಸ್. ಇದರಿಂದ ಗೊತ್ತಾಗ್ತದೆ ನಿಮಗೆ ಯಾವ್ಯಾವ ಟಾಪಿಕ್ಸ್ಗಳು ನಮಗೆ ಬರ್ತಾವ. ಸಿಂಪಲ್ ಇಂಟ್ರೆಸ್ಟ್ ಬರ್ತದ, ಪರ್ಸೆಂಟೇಜ್ ಬರ್ತದ, ಟೈಮ್ ಅಂಡ್ ವರ್ಕ್ ಬರ್ತದ, ರೇಷಿಯೋ ಅಂಡ್ ಪ್ರಪೋರ್ಷನ್ ಬರ್ತದ, ಟೈಮ್ ಅಂಡ್ ಡಿಸ್ಟೆನ್ಸ್. ಹೌದಾ ಇಲ್ಲ? ಸ್ಪೀಡ್ ಮೇಲೆ ಕ್ವಶನ್ಸ್ಗಳು ಬರ್ತಾವ. ಅಂದ್ರೆ ನಿಮ್ಗೆ ಒಂದು ಐಡಿಯಾ ಬರ್ತಾ ಇದ್ರ ಮೇಲೆ ಯಾವ ರೀತಿಯಾಗಿ ನಾವು ಎಕ್ಸಾಮ್ ಅನ್ನ ಪ್ರಿಪೇರ್ ಮಾಡ್ಬೋದು ಅಂತ. ಈಗ ಬಂದ್ ನೋಡ್ರಿ. ದ ಏರಿಯಾ ಆಫ್ ಸ್ಕ್ವೇರ್. ಸ್ಕ್ವೇರ್ ಅಂದ್ರೆ ಏನ್ ಹೇಳ್ರಿ? ವಾಟ್ ಈಸ್ ದ ಮೀನಿಂಗ್ ಆಫ್ ಸ್ಕ್ವೇರ್? ಸ್ಕ್ವೇರ್ ಅಂದ್ರೆ ಆಲ್ ಸೈಡ್ಸ್ ಆರ್ ಈಕ್ವಲ್. ಏನಿರ್ಬೇಕು ಹೇಳ್ರಿ? ಆಲ್ ಸೈಡ್ಸ್ ಆರ್ ಈಕ್ವಲ್. ಎಲ್ಲಾ ಬಾಹುಗಳು ಅಥವಾ 4 ಬಾಹುಗಳು ಏನಿರ್ಬೇಕಂದ್ರೆ ಸಮವಾಗಿರ್ಬೇಕು. ಅದಕ್ಕೆ ನಾವೇನಂತ ಕರಿತೀವಿ? ಸ್ಕ್ವೇರ್ ಅಂತ ಕರಿತೀವಿ. ಈ ಸ್ಕ್ವೇರ್ದು ಏರಿಯಾ ಎಷ್ಟದ? ಏರಿಯಾ ಇದು ಏರಿಯಾ. ಇದು ಏನಂದ್ರ ಸುತ್ತಳತೆ. ಅರ್ಥ ಆಗ್ತದ? ಇದು ಸುತ್ತಳತೆ. ಏನ್ ಲೈನ್ ಹೊಡೆದಿಲ್ಲ ಅದು ಏರಿಯಾ. ಸುತ್ತಳತೆ ಬೇಕಾದ್ರೆ ಫಾರ್ಮುಲಾ ಏನದ? ಪೆರಿಮೀಟರ್ ಈಕ್ವಲ್ ಟು
4 ಇಂಟು ಸೈಡ್, ಹೌದಾ? ಏರಿಯಾ ಬೇಕಾಗಿತ್ತಂದ್ರ ಸೈಡ್ ಸ್ಕ್ವಯರ್. ಏರಿಯಾ ಎಷ್ಟು ಕೊಟ್ಟಾನ? 144 ಕೊಟ್ಟಾನಿಲ್ಲ. 144 ಈಕ್ವಲ್ ಟು ಸೈಡ್ ಸ್ಕ್ವಯರ್. 144 ಎದರ್ ಸ್ಕ್ವಯರ್ ಇದು? ನಿಮ್ಮ 20 ತನ ಮಾಡಿಸಿ ನಿನ್ನೆ. ಯಾವುದು? 12. ಸೈಡ್ ಈಕ್ವಲ್ ಟು ಏನಾಗ್ತದ? 12. ಸೈಡ್ ಈಕ್ವಲ್ ಟು 12 ಆಗ್ತದ ಅಂದ್ರ ಕ್ವಶನ್ ಏನ್ ಕೇಳ್ತಾನ? ವಾಟ್ ವಿಲ್ ಬಿ ದ ಲೆಂತ್? ಅಂದ್ರೆ ಒಂದು ಉದ್ದ ಎಷ್ಟದ ಅಂತ ಕೇಳ್ತಾನ ನಾವು. ಎಷ್ಟದ ಒಂದು ಉದ್ದ ಅಂದ್ರೆ? ಸೈಡ್ ಎಷ್ಟದ? 12 ಮೀಟರ್ ಇಸ್ ದ ರೈಟ್ ಆನ್ಸರ್. ಅದಕ್ಕೆ ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ ಸ್ಕ್ವಯರ್ ನಂಬರ್ಸ್ ಅನ್ನ ಪರ್ಫೆಕ್ಟ್ ಆಗಿ ಬರ್ಬೇಕು. ನಿಮಗೆ 20 ತನ ಮಿನಿಮಮ್ ಬರ್ಲೇಬೇಕು. ಯಾಕಂದ್ರೆ ಇಲ್ಲಿ 144 ಅಂದ್ರೆ 12 ಅಂತ ಗೊತ್ತಾಗಬೇಕು, 169 ಅಂದ್ರೆ 13 ಅಂತ ಗೊತ್ತಾಗಬೇಕು, 196 ಅಂದ್ರೆ 14 ಅಂತ ಗೊತ್ತಾಗಬೇಕು, 225 ಅಂದ್ರೆ 15 ಅಂತ ಗೊತ್ತಾಗಬೇಕು, 7 ಕ್ಯೂಬ್ ಅಂದ್ರೆ 343 ಅಂತ ಗೊತ್ತಾಗಬೇಕು, 18 5 ಅಂದ್ರೆ 90 ಅಂತ ಗೊತ್ತಾಗಬೇಕು. ಇಷ್ಟು ನೀವು ಪರ್ಫೆಕ್ಟ್ ಇದ್ರಿ ಅಂತ ಕೊಡ್ರಿ. ಉಳಿದಿದ್ದು ಸಿಂಪಲ್ ಕ್ಯಾಲ್ಕುಲೇಷನ್ ಇರ್ತಾವ ಬರೀ. ನಿಮ್ಮ ಕಾನ್ಸೆಪ್ಟ್ ಗೊತ್ತಿತ್ತ, ಕೂಡ್ಸೋದು, ಕಳಿದು, ಗುಣಾಕಾರ, ಭಾಗಾಕಾರ ಇವೇ ಚೇಂಜ್ ಮಾಡ್ಕೊತ ಹೋಗೋದು ಇಷ್ಟೇ ಇದ್ರೊಳಗೆ. ಅಂತ ಬರೀ ಡಿಫಿಕಲ್ಟ್ ಏನು ಇರಂಗಿಲ್ಲ ನಿಮಗೆ ಅದು, ಹೌದಾ? ನೆಕ್ಸ್ಟ್ ನೋಡ್ರಿ, ಫೈಂಡ್ ದ ಸ್ಕ್ವೈರ್ ರೂಟ್. ನಿನ್ನೆ ಮಾಡಿದ್ರಿ, ಹೌದಾ? ಸ್ಕ್ವೈರ್ ರೂಟ್ ಅಂದ್ರೆ ಏನ್ ನೋಡ್ರಿ, ಕೆಲವೊಬ್ರು ಕನ್ಫ್ಯೂಸ್ ಆಗ್ತೀರಿ. ಸ್ಕ್ವೈರ್ ರೂಟ್ ಅಂದ್ರೆ ಸಿಂಬಲ್ ಹಾಕ್ತೇನೆ, ಇದ್ರ ಮೇಲೆ ಗೊತ್ತಾಗ್ತದೆ ನಿಮ್ಗೆ. 0 ಪಾಯಿಂಟ್ ಎಷ್ಟು ಜೀರೋ ನೋಡ್ರಿ? 4 zeros, 1 2 3 4 64. ವಾಟ್ ಈಸ್ ದ ವ್ಯಾಲ್ಯೂ ಅಂತ ಕೇಳ್ತಾರೆ. ಸ್ಕ್ವಯರ್ ನಂಬರ್ ಏನಿದೆ ಒಳಗೆ? 64 ಐತೆ. ಎದ್ರ ಸ್ಕ್ವಯರ್ ಇದು? 8 ಸ್ಕ್ವಯರ್, ಹೌದಾ? ಈಗ ನೋಡ್ರಿ ಎಷ್ಟದ ನೋಡ್ರಿ ಇಲ್ಲಿ ಪ್ಲೇಸ್ ಎಷ್ಟದ? 1 2 3 4 5 6 ಆಗನ ಪಾಯಿಂಟ್ ಐತೆ ಒಂದು, ಹೌದೇ? ಸ್ಕ್ವೈರ್ ರೂಟ್ ಅಂದಾಗ ನಾವೇನ್ ಮಾಡಬೇಕು? 6 ಪಾಯಿಂಟ್ಸ್ ಇದ್ದಿದ್ದು 6ಗೆ ಡಿವೈಡೆಡ್ ಬೈ 2 ಮಾಡಬೇಕು, ಅದ್ರ ಅರ್ಧ ತಗೋಬೇಕು. ಅದೇ ಕ್ಯೂಬ್ ರೂಟ್ ಅಂದ್ರೆ ಡಿವೈಡೆಡ್ ಬೈ 3 ಮಾಡ್ಬೇಕು ನಾವು. ಇಲ್ಲಿ 6 ಪಾಯಿಂಟ್ಸ್ ಅದ ಅಂದ್ರೆ ಅದ್ರ ಅರ್ಧ ಪಾಯಿಂಟ್ಸ್ ಇಡ್ಬೇಕು ನಾವು, ಅಂದ್ರೆ 3 ಪ್ಲೇಸ್ ಬಿಟ್ಟು ಪಾಯಿಂಟ್ ಇಡ್ಬೇಕು. ಈಗ ನೋಡಿ 8 ಐತಿ, 1 ಪ್ಲೇಸ್ 2 ಪ್ಲೇಸ್ 3 ಪ್ಲೇಸ್ ಆಗನ ಪಾಯಿಂಟ್. 64 ಅಂತ ಗೊತ್ತೈತಿ ನಿಮ್ಗೆ, ಹೌದಾ? 64 ಎದ್ರದಂದ್ರೆ 8 ಅಂತ ಗೊತ್ತದ. ಗೊತ್ತಾಗ್ಲೇ ಇಲ್ಲ ಐತಿ ನೋಡ್ರಿ, 8 8 8 ಎಲ್ಲಾ ಕಡೆ 8 ಅದ, ಕನ್ಫ್ಯೂಸ್ ಆಗ್ತದೆ ನಿಮ್ಗೆ. ಸ್ಕ್ವೈರ್ ರೂಟಿಗೆ ಎಷ್ಟು ಇಡ್ಬೇಕಂದ್ರೆ ಅದ್ರ ಅರ್ಧ ಡಿವೈಡೆಡ್ ಬೈ 2. ಕ್ಯೂಬ್ ರೂಟಿಗೆ ಎಷ್ಟು ಇಡ್ಬೇಕಂದ್ರೆ ಡಿವೈಡೆಡ್ ಬೈ 3. 6 ಇತ್ತಂದ್ರೆ ಎಷ್ಟು ಇಡ್ಬೇಕು ನಾವ್? ಇಲ್ಲಿ 2 ಇಡ್ಬೇಕು. ಕ್ಯೂಬ್ ರೂಟ್ ಇದ್ರ 8 0 ಪಾಯಿಂಟ್. ದಿಸ್ ಈಸ್ ದ ಕ್ಯೂಬ್ ರೂಟ್. ಇತ್ತಂದ್ರ, ಹೌದೇ ಇಲ್ಲ? ಸ್ಕ್ವೈರ್ ರೂಟ್ ಇದ್ರೆ 3 ಪಾಯಿಂಟ್ಸ್. ಅರ್ಥ ಆಗ್ತದ? ಸ್ಕ್ವೈರ್ ರೂಟ್ ಇದ್ರೆ ಡಿವೈಡೆಡ್ ಬೈ 2 ಮಾಡ್ಬೇಕು. 6ಗೆ ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟು ಬರ್ತದ? 3 ಬರ್ತದ. 3 ಪ್ಲೇಸ್ ಬಿಟ್ ಪಾಯಿಂಟ್ ಅದ, 1 2 3. ಅದೇ ಕ್ಯೂಬ್ ರೂಟ್ ಇತ್ತಂತ ಕೊಡ್ರಿ, ಕ್ಯೂಬ್ ರೂಟ್ ಅಂದ್ರೆ 6 ಡಿವೈಡೆಡ್ ಬೈ 3 ಮಾಡ್ಬೇಕು. ಅಂದ್ರೆ ಎಷ್ಟು ಪ್ಲೇಸ್ ಬಿಟ್ ಪಾಯಿಂಟ್ ಇಡಬೇಕು? 2 ಪ್ಲೇಸ್, 1 2 ಪಾಯಿಂಟ್. ಅರ್ಥ ಆಗ್ತದ? ಎಸ್. ಮತ್ತೇನಾದ್ರೂ ಡೌಟ್ ಇದ್ರೆ ಕಮೆಂಟ್ ಹಾಕ್ಬೋದು ನೀವು ವಿಡಿಯೋದಾಗ. ಎಸ್. ನೆಕ್ಸ್ಟ್ ನೋಡ್ರಿ, ಇದು ಸ್ವಲ್ಪ ಟ್ರಿಗ್ನೋಮೆಟ್ರಿದಾಗ ಬರುವಂತ ಕ್ವಶನ್ಸ್. ಇದು ಒಂದು ಟೇಬಲ್ ಇರ್ತದ, ಆ ಟೇಬಲ್ ನೀವು ಸ್ವಲ್ಪ ಪರ್ಫೆಕ್ಟ್ ಮಾಡ್ಬೇಕು ಅಷ್ಟೇ. ಇದು ಏನ್ ಟೇಬಲ್ ಅಂತಂದ್ರೆ ಸೈನ್ ಕಾಸ್ ಅಂತ ಬರ್ತದೆ. ಸೈನ್ ಕಾಸ್ ಟ್ಯಾನ್ ಅಂತೇಳಿ. ಸೈನ್ ಕಾಸ್, ಸೈನ್ ಡಿವೈಡೆಡ್ ಬೈ ಕಾಸ್ ಅಂದ್ರೆ ಏನಾಗ್ತದೆ? ಟ್ಯಾನ್ ಆಗ್ತದೆ. ಇದನ್ನು ಗೊತ್ತಿರ್ಬೇಕು. 0 ಡಿಗ್ರಿ ಎಷ್ಟಾಗ್ತದ? 30 45 60 90 ಅಂತ ಬರ್ತದೆ ಟೇಬಲ್ ನಮಗೆ. ಇದು ಸೈನ್ 0 ಅಂದ್ರೆ ಎಷ್ಟಾಗ್ತದ? 0 ಆಗ್ತದೆ. ಸೈನ್ 30 ಅಂದ್ರೆ 1/2 ಆಗ್ತದ, 1/√2 ಆಗ್ತದ, √3/2 ಆಗ್ತದ. ಸೈನ್ 90 ಅಂದ್ರೆ ಎಷ್ಟಾಗ್ತದ? 1 ಆಗ್ತದ. ಇದು ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಸೈನ್ 90 ಕೇಳ. ಅದೇ ಕಾಸ್ ಅದಕ್ಕೆ ಏನಂತ ಕೊಡ್ರಿ? ಉಲ್ಟಾ 1 √3/2 1/√2 ನೆಕ್ಸ್ಟ್ 1/2 0. ಸೈನ್ ಏನು ಬರ್ದಿರಲ್ಲ ಅದೇ ಉಲ್ಟಾ ಬರ್ಕೋತ ಹೋಗೋದಷ್ಟೇ ಕಾಸ್. ನಮ್ಮ ಟ್ಯಾನ್ ಬೇಕಾಗಿತ್ತಂದ್ರೆ ಸೈನ್ ಡಿವೈಡೆಡ್ ಬೈ ಕಾಸ್. 0/1 ಅಂದ್ರೆ ಎಷ್ಟು? 0. ಅದೇ 1/0 ಅಂದ್ರೆ ಇನ್ಫಿನಿಟಿ. 0/1 ಅಂದ್ರೆ 0, 1/0 ಅಂದ್ರೆ ಇನ್ಫಿನಿಟಿ. 1/2 ಡಿವೈಡೆಡ್ ಬೈ √3/2 ಅಂದ್ರೆ ಎಷ್ಟಾಗ್ತದೆ? ಇದು ಎಷ್ಟಾಗ್ತದೆ? 1/√3 ಆಗ್ತದೆ. ನೆಕ್ಸ್ಟ್ 1/2 ಕ್ಯಾನ್ಸಲ್ ಅಂದ್ರೆ 1 ಆಗ್ತದೆ. ನೆಕ್ಸ್ಟ್ ಇದು √3 ಆಗ್ತದೆ. ಇದು 1/0 ಅಂದ್ರೆ ಇನ್ಫಿನಿಟಿ. ಸೈನ್ ಕಾಸ್ ಟ್ಯಾನ್ ಇದು ಟೇಬಲ್ ಬರ್ತದೆ. ಇದು ನಿಮಗೆ SSC GD ಆಗಿರ್ಬೋದು, ಉಳಿದೆಲ್ಲ ಎಕ್ಸಾಮ್ಸ್ಗಳಿಗೆ ಕೇಳ್ತಾನೆ. ಸೊ ಒಂದು ಸಿಂಪಲ್ ಆಗಿರುವಂಥ ಕ್ವಶನ್ ತೊಗೊಂಡಿದ್ದು ಅಷ್ಟೇ. ಸಿಂಪಲ್ ವ್ಯಾಲ್ಯೂ ಏನಂದ್ರೆ ಸೈನ್ 90 ಎಷ್ಟಾಗ್ತದೆ ವ್ಯಾಲ್ಯೂ? 1 ಈಸ್ ದ ರೈಟ್ ಆನ್ಸರ್.
ಎಸ್. ನೆಕ್ಸ್ಟ್ ನೋಡ್ರಿ, ಸರ್ಟ್ಸ್ ಆ್ಯಂಡ್ ಇಂಡೈಸಸ್ ಮೇಲೆ ಒಂದು ಕ್ವಶನ್ಸ್ ಐತೆ. ಈಗ ಸಿಂಪ್ಲಿಫೈ ಮಾಡ್ಬೇಕಷ್ಟೇ. 2 ಕ್ಯೂಬ್ ಇದು ಎಷ್ಟು ಹೇಳ್ರಿ ವ್ಯಾಲ್ಯೂ ಇದರದ್ದು? 2 ಕ್ಯೂಬ್. 2 ಕ್ಯೂಬ್ ಅಂದರೆ ಎಷ್ಟು? 2 ಕ್ಯೂಬ್ 2 ಕ್ಯೂಬ್ ಅಂದರೆ ಎಷ್ಟು? 8 ಹೌದೇ ಇಲ್ಲ? 2 ಕ್ಯೂಬ್ ಎಷ್ಟು? 8. 8 ಸ್ಕ್ವೇರ್ ಅಂದರೆ ಎಷ್ಟು? 64. ಅಂದ್ರೆ ಇದು ಒಂದು ವ್ಯಾಲ್ಯೂ ಎಷ್ಟಾಯಿತು? 64 ಡಿವೈಡೆಡ್ ಬೈ 2 ಸ್ಕ್ವೇರ್. ಇದು ಆ್ಯಕ್ಚುಲಿ ಏನಾಗಬೇಕಿದು 2 ಸ್ಕ್ವೇರ್ ಮೇಲೆ ಕ್ಯೂಬ್ ಆಗ್ಬೇಕು. 2 ಸ್ಕ್ವೇರ್ ಅಂದರೆ ಎಷ್ಟು? 4. 4 ಕ್ಯೂಬ್ ಅಂದ್ರೆ 4 ಕ್ಯೂಬ್ 64. 64 ಡಿವೈಡೆಡ್ ಬೈ 64 ಅಂದ್ರೆ 1 ಈಸ್ ದ ರೈಟ್ ಆನ್ಸರ್. ಇವನ್ನ ಡಿಟೇಲ್ ಆಗಿ ನಾವು ಡಿಸ್ಕಷನ್ ಮಾಡೋಣ. ಓಕೆ, ಎಸ್. ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಅದೇ ರೀತಿಯಾಗಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ. ಮುಂದೆ ಬರುವಂಥ ಅಗ್ನಿವೀರ್ ಎಕ್ಸಾಮ್ ಆಗಿರ್ಬೋದು, SSC GD ಆಗಿರ್ಬೋದು, ಡೆಲ್ಲಿ ಪೊಲೀಸ್ ಆಗಿರ್ಬೋದು, ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, ಎಲ್ಲ ಎಕ್ಸಾಮ್ಸ್ಗಳ ಬಗ್ಗೆ ಮ್ಯಾಥ್ಸ್ ಮತ್ತು ಮೆಂಟಲ್ ಎಬಿಲಿಟಿಯನ್ನು ನಾನು ಕಂಪ್ಲೀಟಾಗಿ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಈ ವಿಡಿಯೋವನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.